ಬೆಂಗಳೂರು. ಮಾನ್ಯರೇ, ವಿಷಯ ಕೆರಗೋಡಿನಲ್ಲಿ ಶ್ರೀ ಹನುಮ ದೇವರಿಗೆ ಆದ ಅಪಮಾನ ಖಂಡಿಸಿ ಮತ್ತು ಶ್ರೀ ಹನುಮ ಧ್ವಜವನ್ನ ಮತ್ತೆ ಹಾರಿಸಲು ಆಗ್ರಹಿಸಿ ಶ್ರೀ ಹನುಮ ದೇವರ ಪರವಾಗಿ ನಮ್ಮಗಳಿಂದ ತಮಗೆ ವಿನಂತಿ. ನಮ್ಮ ಕೆರಗೋಡು ಗ್ರಾಮದಲ್ಲಿ ಸುಮಾರು 35 ವರ್ಷಗಳಿಂದ ರಾಷ್ಟ್ರೀಯ ಹಬ್ಬಗಳ ಸಮಯದಲ್ಲಿ ರಾಷ್ಟ್ರ ಧ್ವಜವನ್ನು, ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ಕನ್ನಡ ಧ್ವಜವನ್ನು ಹಾಗೂ ಉಳಿದ ಹಬ್ಬ ಹರಿದಿನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಇನ್ನು ಉಳಿದಂತ ವರ್ಷಪೂರ್ತಿ ದಿನಗಳಲ್ಲಿ ಶ್ರೀ ಹನುಮ ಧ್ವಜವನ್ನು ನಮ್ಮ ಕೆರಗೋಡು ಬಸ್ ನಿಲ್ದಾಣದ ಹತ್ತಿರ ಇರುವ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಎದುರುಗಡೆ ಆಚರಿಸುವ ಪರಂಪರೆ ನಡೆದು ಬಂದಿದೆ. ಆದರೆ ಧ್ವಜದ ಕಂಬವು ಶಿಥಿಲಗೊಂಡಿದ್ದು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ 500 ವರ್ಷಗಳ ಹಿಂದೂಗಳ ಪರಾಕ್ರಮದ ಹೋರಾಟದ ಪರಿಣಾಮವಾಗಿ ಭವ್ಯವಾದ ಶ್ರೀರಾಮ ಮಂದಿರದಲ್ಲಿ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯು ಜನವರಿ 22ರಂದು ಜರುಗುವ ಈ ಸಂಭ್ರಮದ ಸುದಿನದ ಸ್ಮರಣಾರ್ಥವಾಗಿ ಕೆರಗೋಡು ಮತ್ತು ಸುತ್ತಮುತ್ತಲಿನ 12 ದೊಡ್ಡಿಗಳ ಶ್ರೀ ಹನುಮ ಭಕ್ತ ಗ್ರಾಮಸ್ಥರು ಸೇರಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತೊಯ್ಯುತ್ತಿದ್ದ ಅರ್ಜುನ ಆನೆಯ ನೆನಪಿಗಾಗಿ 108 ಅಡಿಯ ಭವ್ಯವಾದ ಅರ್ಜುನ ಧ್ವಜ ಕಂಬವನ್ನು ನಿರ್ಮಿಸಲು 4 ರಿಂದ 5 ಲಕ್ಷ ರೂಪಾಯಿಗಳ ದೇಣಿಗೆ ಸಂಗ್ರಹಿಸಿ ಜನವರಿ 22ರಂದು ಶ್ರೀ ಹನುಮ ಧ್ವಜವನ್ನು ಹಾರಿಸುವ ಯೋಜನೆಯನ್ನು ಮಾಡಿದೆವು. ಇದಕ್ಕಾಗಿ ನವೆಂಬರ್ 27 ಮತ್ತು ಡಿಸೆಂಬರ್ 28, 2023ರಂದು ಶ್ರೀರಾಮ ಭಜನಾ ಮಂಡಳಿ ಹಾಗೂ 24 ಜನವರಿ 2024ರಂದು 106 ಜನ ಸಾರ್ವಜನಿಕರಿಂದ ಕೆರಗೋಡಿನ ಶ್ರೀ ಸಂಚಿ ಹೊನ್ನಮ್ಮ ರಂಗಮಂದಿರದ ಹತ್ತಿರ ಶ್ರೀ ಹನುಮ ದೇವಸ್ಥಾನದ ಎದುರು ಶ್ರೀ ಅರ್ಜುನ ಧ್ವಜಸ್ತಂಭವನ್ನು ನಿರ್ಮಿಸಿ ರಾಷ್ಟ್ರೀಯ ಹಬ್ಬಗಳಾದ ಗಣರಾಜ್ಯೋತ್ಸವ ಮತ್ತು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸುವುದರ ಮೂಲಕ ರಾಷ್ಟ್ರಭಕ್ತಿಯ ಪ್ರಕಟೀಕರಣ ಮತ್ತು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ಧ್ವಜವನ್ನು ಹಾರಿಸುವುದರ ಮೂಲಕ ಕನ್ನಡ ಪ್ರೇಮವನ್ನು ಮೆರೆಯಲು ಮತ್ತು ಹಬ್ಬ ಹರಿದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಚಟುವಟಿಕೆಗಳ ಸಂದರ್ಭದಲ್ಲಿ ಅಥವಾ ಉಳಿದ ವರ್ಷಪೂರ್ತಿ ದಿನಗಳಲ್ಲಿ ಶ್ರೀ ಹನುಮ ಧ್ವಜವನ್ನು ಹಾರಿಸಲು ಅನುಮತಿ ಕೋರಿ ಕೆರಗೋಡು ಗ್ರಾಮ ಪಂಚಾಯತಿಗೆ ಮೇಲ್ಕಂಡ ದಿನಾಂಕಗಳೊಂದು ಅರ್ಜಿಯನ್ನು ಸಲ್ಲಿಸಿದೆವು. ಈ ಮೇಲ್ಕಂಡ ಅರ್ಜಿಗಳನ್ನು ನವೆಂಬರ್ 29 ಮತ್ತು ಡಿಸೆಂಬರ್ 29, 2023ರ ಕೆರಗೋಡು ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಇಟ್ಟು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಅಲ್ಲದೆ ಜನವರಿ 25ರಂದು ಕೆರಗೋಡು ಗ್ರಾಮ ಪಂಚಾಯತಿಯ 22 ಸದಸ್ಯರ ಬಲದ ಸಾಮಾನ್ಯ ಸಭೆಯಲ್ಲಿ 20 ಸದಸ್ಯರು ಹಾಜರಿದ್ದು ಇವರಲ್ಲಿ 18 ಜನರು ಮೇಲ್ಕಂಡ ಅರ್ಜಿಗಳಿಗೆ ಒಪ್ಪಿಗೆಯ ಅಂಗೀಕಾರ ನೀಡಿದರು. ಒಬ್ಬರು ಈ ಅರ್ಜಿಗೆ ಸಂಬಂಧಿಸಿದ ವಿಷಯದಲ್ಲಿ ಆಕ್ಷೇಪಣೆ ಇಲ್ಲ ಎಂದು ತಿಳಿಸಿರುತ್ತಾರೆ. ಈ ಎಲ್ಲಾ ವಿಷಯಗಳನ್ನು ಪರಿಗಣಿಸಿ ಜನವರಿ 20, 2024ರಂದು ಶ್ರೀ ಹನುಮ ಧ್ವಜವನ್ನು ಶ್ರೀ ಹನುಮ ಭಕ್ತರು ಹಾಗೂ ಗ್ರಾಮಸ್ಥರು ಸೇರಿ ಶ್ರೀ ಹನುಮ ಧ್ವಜವನ್ನು ಹಾರಿಸಿರುತ್ತೇವೆ. ಅಲ್ಲದೆ ಜನವರಿ 26, 2024ರ ಗಣರಾಜ್ಯೋತ್ಸವದ ನಿಮಿತ್ತ ಅರ್ಜುನ ಧ್ವಜ ಸ್ತಂಭದಲ್ಲಿ ಭವ್ಯವಾದ ತ್ರಿವರ್ಣ ಧ್ವಜವನ್ನು ಬೆಳಗ್ಗೆ ಹಾರಿಸಿ ರಾಷ್ಟ್ರಗೀತೆ ಹಾಡಿ ರಾಷ್ಟ್ರಭಕ್ತಿಯ ಪ್ರಕಟೀಕರಣ ಮಾಡಿರುತ್ತೇವೆ. ಸೂರ್ಯಾಸ್ತದ ಒಳಗೆ ಧ್ವಜವನ್ನು ಗೌರವದಿಂದ ಇಳಿಸಿರುತ್ತೇವೆ. ಇದೇ ದಿನ ಸೂರ್ಯಾಸ್ತದ ನಂತರ ಶ್ರೀ ಹನುಮ ಧ್ವಜವನ್ನು ಹಾರಿಸಲಾಗಿರುತ್ತದೆ. ಆದರೆ ರಾಷ್ಟ್ರ ವಿರೋಧಿ ಹಿಂದೂ ದ್ವೇಷಿ ಶ್ರೀ ಹನುಮ ದೇವರ ಅಪಮಾನಕಾರರಾದ ಕಾಂಗ್ರೆಸ್ ಸರ್ಕಾರದ ಕುಟಿಲ ನೀತಿಯ ಕಾರಣದಿಂದಾಗಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಸಿಇಒ, ತಾಲೂಕ್ ಪಂಚಾಯತಿ ಇಒ ಮತ್ತು ಮಂಡ್ಯ ಉಪ ವಿಭಾಗಾಧಿಕಾರಿಗಳು ಅರ್ಜುನ ಸ್ತಂಭದಲ್ಲಿದ್ದ ಶ್ರೀ ಹನುಮ ಧ್ವಜವನ್ನು ಇಳಿಸಿ ಮಠ ಮಧ್ಯಾಹ್ನ 3 ಗಂಟೆಗೆ ರಾಷ್ಟ್ರಧ್ವಜವನ್ನ ಮುಕ್ಕಾಲು ಧ್ವಜ ಕಂಬದವರೆಗೆ ಏರಿಸಿ ರಾಷ್ಟ್ರಗೀತೆ ಆಡದೆ, ವಿಶೇಷವಾಗಿ ರಾಷ್ಟ್ರಗೀತೆ ಆಡದೆ, ಗ್ರಾಮಸ್ಥರು ಆಡುವುದಕ್ಕೂ ಬಿಡದೆ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಿಸಿ ರಾಷ್ಟ್ರಕ್ಕೆ, ಹಿಂದೂ ಧರ್ಮಕ್ಕೆ ಮತ್ತು ಸಮಾಜಕ್ಕೆ ಹಾಗೂ ಶ್ರೀ ಹನುಮ ದೇವರಿಗೂ ಅಪಮಾನ ಮಾಡಿರುತ್ತಾರೆ. ಈ ಎಲ್ಲ ಅಪಮಾನಗಳನ್ನ ಖಂಡಿಸುತ್ತೇವೆ. ಅದೇ ಅರ್ಜುನ ಸ್ತಂಭದಲ್ಲಿ ಶ್ರೀ ಹನುಮ ಧ್ವಜವನ್ನು ಮತ್ತೆ ಹಾರಿಸಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಶ್ರೀ ಹನುಮನ ನಾಡಿನಲ್ಲಿ ಶ್ರೀ ಹನುಮನಿಗೆ ಗೌರವ ಸ್ಥಾನಮಾನ ಕಲ್ಪಿಸಬೇಕಾಗಿ ವಿನಯಪೂರ್ವಕ ಪ್ರಾರ್ಥನೆ. ಟು ರಾಜ್ಯಪಾಲರು. श्री रामचंद्र प्रभु के जय, लक्ष्मण भैया के जय, पवन सुत हनुमान के जय, भारत माता की जय. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.